ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಎಲ್ಲರೂ ಕೂಡ ತಾವು ಥಂಬ್ನೇಲ್ ನೋಡಿರ್ಬೋದು, SSLC ಫಲಿತಾಂಶ ಯಾವಾಗ ಅಂತ ಇದೆ. ಸೊ ನಿಮ್ಮ ರಿಸಲ್ಟ್ ಯಾವಾಗ ಬರಬಹುದು ಅನ್ನೋದ ಒಂದು ಇಲ್ಲಿ ನಾವು ಅಸ್ಯೂಮ್ಷನ್ ಮಾಡಿದ್ದೀವಿ, ಊಹೆ ಮಾಡಿದ್ದೀವಿ. ಸೊ ನೋಡೋಣ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಸಹಿತ ನಾನು ನಿಮಗೆ ತೋರಿಸ್ತೀನಿ. ಸೊ 31 ಮಾರ್ಚ್ 2023ರಿಂದ 15 ಏಪ್ರಿಲ್ 2023ರವರೆಗೆ ನಿಮ್ಮ SSLC ಪರೀಕ್ಷೆ ಎಲ್ಲ ನಡೀತು. ಓಕೆನಾ. ಸೊ ಇಲ್ಲಿ ಇನ್ನು ಪರೀಕ್ಷೆ ನಡೆದ ಮೇಲೆ ಆ ಮೌಲ್ಯಮಾಪನ ಕೇಂದ್ರ ಇರ್ತದೆ, ಇವ್ಯಾಲ್ಯೂಯೇಷನ್ ಸೆಂಟರ್ಗೆ. ಸೊ ಯಾರೆಲ್ಲ ಅಧಿಕಾರಿಗಳು ಯಾವಾಗ ಹೋಗಿ ಹಾಜರಾಗಬೇಕಂತ ಕೊಟ್ಟಿದ್ದಾರೆ. ಬಟ್ ನಿಮ್ಮದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ಸೊ ಯಾವಾಗಿಂದ ಪ್ರಾರಂಭ ಮಾಡ್ತಾರಪ್ಪ ಅಂದರೆ 24/4/2023ಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಲ್ಲಿ ಈ 24/4/2023ರಿಂದ ಪ್ರಾರಂಭವಾಗಲಿರ್ತಕ್ಕಂತಹ ಮೌಲ್ಯಮಾಪನ ಕಾರ್ಯ ಸೊ ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇರ್ತದೆ, ಹೆಚ್ಚಿರ್ತದೆ. ಮಿನಿಮಮ್ ಏನಂತಾರಪ್ಪ ಅಂದ್ರೆ ಒಂದು 10 ಡೇಸ್ ಆದರೂ ತಗೊಳ್ತದ. ಅಂದ್ರೆ ಅಂದಾಜು ಕೆಲವು ಜಿಲ್ಲೆಗಳಲ್ಲಿ ಬೇಗನೆ ಮುಗೀತದೆ, ಕೆಲವು ಜಿಲ್ಲೆಗಳಲ್ಲಿ 10-12 ದಿನಗಳ ಕಾಲವರೆಗೆ ಸೊ ಮೌಲ್ಯಮಾಪನ ಏನಾಗ್ತದಪ್ಪ ಅಂದ್ರೆ ನಡೀತಾ ಹೋಗ್ತದೆ. ಸೊ 24ರಿಂದ ಮೌಲ್ಯಮಾಪನ ಪ್ರಾರಂಭ ಆಯಿತು ಅಂತ ಅಂದ್ಕೊಂಡ್ರೆ ಸೊ ವಿಶೇಷ ಅದು 4 ಮೇ ಅಥವಾ 5 ಮೇವರೆಗೂ ಲಾಸ್ಟ್. ಅಂದರೆ ಎಲ್ಲ ಒಂದು ಅಷ್ಟು ಪೇಪರ್ ಇವ್ಯಾಲ್ಯೂಯೇಷನ್ ಆಗಲಿಕ್ಕೆ ನಾವು ಏನು ಮಾಡ್ಬೋದು, ಡೇಟನ್ನು ಅಸ್ಯೂಮ್ಷನನ್ನು ಮಾಡ್ಬೋದು. ಎಷ್ಟು 4 ಅಥವಾ 5 ಮೇಗೆ ಎಲ್ಲ ಪೇಪರ್ಗಳ ವ್ಯಾಲ್ಯೂಯೇಷನನ್ನು ಮುಗಿಬೋದು. ಸೊ ಮಧ್ಯದಲ್ಲಿ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರಾಜ್ಯ ವಿಧಾನಸಭೆಗೆ ಚುನಾವಣೆಗಳು ನಡೆಯಲಿದ್ದಾವೆ. ಅದಕ್ಕಾಗಿ ಅಧಿಕಾರಿಗಳು, ಶಿಕ್ಷಕರು ಓಕೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿವಿಧ ಹುದ್ದೆಗಳಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೆಲಸದಲ್ಲಿ ನಿಯೋಜನೆ ಆಗಿರೋದ್ರಿಂದ ಕೆಲವೊಂದು 2-3 ದಿನ ವ್ಯತ್ಯಯಗಳಾದರೂ ಕೂಡ ಆಗ್ಬೋದು. ಇನ್ನು 4-5ನೇ ತಾರೀಕಿಗೆ ಇವ್ಯಾಲ್ಯೂಯೇಷನ್ ಎಲ್ಲ ಪ್ರೊಸೆಸ್ ಮುಗಿದು ಸೊ ಬೋರ್ಡಲ್ಲೆಲ್ಲ ರಿಸಲ್ಟನ್ನು ಕನ್ಸೋಲೇಷನ್ಸ್ ಆಗಿ ಅನೌನ್ಸ್ ಆಗಬೇಕಾದ್ರೆ ಸೊ 10-12 ತಾರೀಕು ಬೇಕು. ಬಟ್ 10 ತಾರೀಕಿಗೆ ವಿಧಾನಸಭಾ ಚುನಾವಣೆ, 13ನೇ ತಾರೀಕಿಗೆ ಮತಗಳ ಎಣಿಕೆ ಕಾರ್ಯ ನಡೆಯಲಿದೆ. ಆ 2 ದಿನಗಳಿದ್ದಾವೆ. ಸೊ ಹೀಗಾಗಿ ನಾವೇನು ಹೇಳ್ಬೋದು ಅಂದರೆ ವಿಶೇಷವಾಗಿ ನಿಮ್ಮ ರಿಸಲ್ಟ್ ನೆನಪಿಟ್ಕೊಡ್ರಿ, ನಿಮ್ಮ ರಿಸಲ್ಟ್ ಮೇ ಬಿ ಮೇ 15ರಿಂದ 20ರ ಆಸುಪಾಸಿನಲ್ಲಿ ಬರಬಹುದು. ಸೊ ಭಾಳ ಏನು ಲೇಟ್ ಮಾಡೋದಿಲ್ಲ, ಯಾಕೆಂದ್ರೆ ಆಲ್ರೆಡಿ ಎಲ್ಲ ಮುಗಿದಿರ್ತದೆ. ಸೊ ಮುಗಿದ ಕೂಡಲೇ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಬೇಗನೆ ರಿಸಲ್ಟ್ಗಳನ್ನು ಕೊಡಲಿಕ್ಕೆ ಮಂಡಳಿಯವರು ತಯಾರಿಯನ್ನು ಮಾಡ್ತಾರೆ. ಸೊ ಡೋಂಟ್ ವರಿ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತೇನು ಸೋಷಿಯಲ್ ಸೈನ್ಸ್ ಪೇಪರ್ ಬರ್ದಿರಲ್ಲ, ಅದರ 1 ತಿಂಗಳ ಒಳಗಡೆ, ಇಟ್ ಮೀನ್ಸ್ ಮೇ 15 or 20 ಒಳಗಡೆ ಸೊ ನಿಮ್ಮ ರಿಸಲ್ಟ್ ಏನಾಗ್ತದಪ್ಪ ಅಂದರೆ SSLC ರಿಸಲ್ಟನ್ನು ತಾವೆಲ್ಲರೂ ಕೂಡ ಪಡಿತೀರಿ. ಇದು ನಾವು ಮಾಡ್ತಕ್ಕಂಥ ಒಂದು ಊಹೆ ಇದೆ. ಇನ್ನು ಯಾವಾಗ ಅಧಿಕೃತವಾಗಿ SSLC ಪರೀಕ್ಷೆ ಫಲಿತಾಂಶಗಳನ್ನು ಪ್ರಕಟಿಸ್ತಾರೆ ಅನ್ನೋದನ್ನು ಅವರು ಕೂಡ ಪತ್ರಿಕಾಗೋಷ್ಠಿಗಳಲ್ಲಿ ಮಂಡಳಿಯವರು ಹೇಳ್ತಾರೆ. ಸೊ ಬಟ್ ನಾವು ಒಂದು ಪರೀಕ್ಷೆ ಮುಗಿದ ತಕ್ಷಣ ಸೊ ಒಂದು ಜೋಶ್ ಅದ, ಸೊ ಯಾವಾಗ ರಿಸಲ್ಟ್ ಬರ್ತದಂತ ಅಂದ್ಕೊಂಡಿವಿ. ಸೊ ಅದಕ್ಕಾಗಿ ನಾಳೆ 24ರಿಂದ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯ್ತಂದ್ರೆ 4-5 ತನಕ ಮುಗೀತದೆ. ಸೊ ಮುಂದೆ ಒಂದು 10-15 ಡೇಸ್ ಬೇಕಾಗ್ತದೆ. ಸೊ ಓವರಾಲ್ ಅದರ ಮಧ್ಯದಲ್ಲಿ ಎಲೆಕ್ಷನ್ ಇದಾವೆ. ಸೊ ಆ ಕಾರಣಕ್ಕಾಗಿ ನಿಮ್ಮ SSLC ಪರೀಕ್ಷಾ ಫಲಿತಾಂಶವನ್ನು ನಾವು 15ರಿಂದ 20 ಮೇ ಮಧ್ಯದಲ್ಲಿ ನಾವೇನು ಮಾಡ್ಬೋದು, ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳ್ತಾ ಇಷ್ಟಿತ್ತು SSLC ರಿಸಲ್ಟ್ನ ಬಗ್ಗೆ ಆಗಿರ್ತಕ್ಕಂಥ ಒಂದು ಮಾಹಿತಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ SSLCಯ ಹೊಸದಾಗಿರ್ತಕ್ಕಂಥ ಅಪ್ಡೇಟ್ದಲ್ಲಿ. ಬಾಯ್.